ನಮಸ್ಕಾರ ಎಲ್ರಿಗೂ. ಒಂದು ವರ್ಷದ ನಂತರ ಮತ್ತೆ ವಾಪಸ್ಸು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಕಾರಣಾಂತರಗಳಿಂದ ಅಂತಲ್ಲ, ಅದು ಎಲ್ಲರೂ ಹೇಳ್ತಾ ಇದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಒಂದು 6 ತಿಂಗಳಷ್ಟು, ಆಮೇಲೆ ಬಿಟ್ಬಿಡ್ತಾರಂದು. ನಾನು ಅದನ್ನು ಬೇಡ, ಆ ಥರ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಅದೇನೋ ಗೊತ್ತಿಲ್ಲ, ಅದೇ ಥರ ಆಯ್ತು ನನಗೂ. ಒಂದು 6 ತಿಂಗಳು, ಒಂದು 3 ತಿಂಗಳು ಮಾಡಿದೆ, ಆಮೇಲೆ ಯಾಕೋ ಬೋರ್ ಆಕತ್ತಿ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಲಾಸ್ಟ್ ಅಂದ್ರೆ ಹೋದ ನಾಗರ ಪಂಚಮಿಗೆ ಹಾಕಿದ್ದು ನಾನು ಲಾಸ್ಟ್ ವಿಡಿಯೋ ನಂದದು. ಅದಾದಮೇಲೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋನ ಏನೇನು ಕಂಟೆಂಟ್ ಇರುತ್ತೆ ಎಲ್ಲ ಹಾಕ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಫಾಲೋ ಮಾಡಿರಿ. ಅಲ್ಲಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಎಲ್ಲ ಬರ್ತಾಯಿದ್ದಾವೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದ್ರೆ, ಇಲ್ಲಿ ಚಿಂತಾಮಣಿ ಹತ್ರ ಒಂದು ಕೈಲಾಸಗಿರಿ ಅಂತ ಐತಿ, ಅಲ್ಲಿಗೆ ಹೋಗಿ ಬರೋಣ, ಒಂದು ಡೇ ಔಟ್ ಥರ, ಪಿಕ್ನಿಕ್ ಥರ ಹೋಗಿ ಬರೋಣ ಅಂತಂದೇಳಿ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಓಡ್ತಾ ಇದ್ವಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ, ಯಾಕಂದರೆ ನಾನು ಮತ್ತೆ ಒಂದು ಹುಮ್ಮಸ್ಸಿಂದ ಬಂದಿದ್ದೀನಿ. ಮತ್ತು ಅದೇ ಥರ ಮತ್ತೆ ಏನು ವ್ಯೂಸ್ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ದು ಲಾಸ್ಟ್ ಟೈಮು. ಎಲ್ಲರೂ ಹೇಳಿದರು ಬರಲ್ಲ, ಈ ಥರ ಸ್ಟಾರ್ಟಿಂಗಲ್ಲಿ ಬರಲ್ಲ, ಕಂಟಿನ್ಯೂ ಮಾಡಿರಿ ಅಂತೇಳಿ. ಇವಾಗ ನಿಮ್ಮ ಸಪೋರ್ಟಿಂದನ ವಾಪಸ್ಸು ನಾನು ಬಂದಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗೆಲ್ಲ ಊಟಕ್ಕೆಲ್ಲ ತಯಾರಿ ಮಾಡ್ಕೊಂಡು ನಾವು ಹೋಗಿ ನಮ್ಮ ಆಫೀಸ್ಗೆ ಹೋಗಿ ಕಾರ್ ಎತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗೆಲ್ಲ ರೆಡಿ ಆಗಿದ್ದಾರೆ. ರೆಡಿ ಆಗಮ್ಮಿ, ಜಲ್ದಿ ಪಟ್ಟ ರೆಡಿಯಾಗಿ ಹೋಗೋಣ. ಇವಾಗ ನಾವು ಹೋಗಿ ಗಾಡಿ ಎತ್ಕೊಂಡು ಬರೋಣ. ಅಷ್ಟೊತ್ತಿಗೆ ಇವ್ರು ರೆಡಿ ಆಗಿರ್ತಾರೆ. ಕರ್ಕೊಂಡು ನಮ್ಮ ಪಯ್ಯನ ಚಿಂತಾಮಣಿ ಕಡೆಗೆ ಬಾ. ನಂದು ಹಾಂ ಬೇಡ, ಇಲ್ಲೇ ನಾ ಬರ್ತೀನಿ, ಹೋಗಿ ಪಟ್ಟಂತ ಬರ್ತೀನಿ. ನಾನು ಚಪ್ಪಲಿಗೆ ಪಟ್ಟ ಅಂತ ತೊಗೊಂಬರ್ತೀನಿ. ಅಷ್ಟೊತ್ತಿಗೆ ಚಕಟಕ ಅಂತ ರೆಡಿ ಆಗ್ರಿ. ನಮ್ಮ ಗಾಡಿ ಇಲ್ಲಿದೆ. ಇವಾಗ ಇದನ್ನು ತಗೊಂಡು ಹೋಗೋಣ. ನಾವು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನಾ ಬಂದು ಭಾಳತ್ತಾಯಿತು, ನಾವು ಕವರ್ ಹಾಕಿ ನಿಂದಿರಿಸ್ಬಿಟ್ಟಿದ್ದೀನಿ ಫುಲ್ ಶೆಡ್ ಒಳಗೆ ನಮ್ಮ ಆಫೀಸ್ನಾಗ. ಈಗ ತಕ್ಕೊಂಡು ಸೀದಾ ಹೊರಡೋಣ. ಅಲ್ಲೇ ಟೈಮ್ ಆಯ್ತು, ವೇಟ್ ಮಾಡ್ತಾ ಇದ್ದಾರೆ. ಹೋಗೋಣಪ್ಪ, ತೆಗೆನ ಕವರ್. ಚಲೋ, ಇವಾಗ ನೋಡ್ರಿ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಆರಾಮಾಗಿ. ಲೇಟ್ ಆಯಿತು, ಇಲ್ಲೊಬ್ರು ಯಾರೋ ಸಿಕ್ಕಿರೋದು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಲೇಟ್ ಆಗಿದೆ, ಹೋಗೋಣ. ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಚಿಂತಾಮಣಿ ಡೈರೆಕ್ಟ್ ನೋಡಿ, ಬ್ಯಾಕ್ ಟು ಚಿಂತಾಮಣಿ. ಜಸ್ಟ್ ಮನೆಗೆ ಬಂದೀವಿ ನೋಡೋಣ. ಇವರೇನು ಇನ್ನೂ ರೆಡಿಯಾಗಿ ಅವರು ಏನಿಲ್ಲ ಅಂತಿದೆ. ನೋಡೋದಪ್ಪ, ಓಯ್ ರೆಡಿ ಆಗಿಲ್ಲ ಸರ್ ನಿನ್ನ ಟಿಂಗ್ ಅವ್ರ ಟಂಗ್. ಅಯ್ಯ ಆಯ್ತು ನೋಡ್ರಿ, 11 ಗಂಟೆ ಆಯ್ತು ಬರ್ರಿ. ನೆನೆ ಕೊಡ್ತಾನೆ 2 ಕೊಡಪ್ಪ, 3 ಕಡೆ ಪೀಸ್, 2 ಪೀಸು ಅಕ್ಕ. ಮುರ್ದೈತಲ್ಲ ತಮ್ಮ ಚಾಕ. ಇದು ತಮ್ಮ ಸರ್, ನಿನ್ನ ತಮ್ಮಗಲ್ಲಿ ನೋಡೆಲ್ಲ ರೆಡಿ ಆಗಿದೆ, ಊಟಕ್ಕೆಲ್ಲ ರೆಡಿ ಐತಿ. ಚಲೋ. ಹಾಂ ಸರಿ ಆಯ್ತು. ಸರಿ ನಿನ್ನ ತಮ್ಮ ಕತ್ತಿರಿ ತಮ್ಮಗು. ಆಯ್ತು ಕತ್ತಿರಿ ತಮ್ಮಗಲ್ಲಿ. ಆಯ್ತು, ಎಲ್ಲ ರೆಡಿ ಆಯ್ತು. ಇವಾಗ ಹೊಡೋದು. ಬನ್ನಿ ಮಕ್ಕಳೇ, ಬರಪ್ಪ ನಂದು ನೋಡಂಬ, ಅಲ್ಲಿದ್ರೆ ನೋಡೋಣ. ತಗೊಂಬರ್ರಿ ಎಲ್ಲ ತಗೊಂಬರ್ರಿ, ಚಕ್ಕ ಅಂತ ತೊಗೊಂಬರ್ರಿ. ಟೈಮ್ 11 ಗಂಟೆ ಆಗಿದೆ. ಇವಾಗ ಬಿಡ್ತಾಯಿದ್ವಿ. ಬೆಳಗ್ಗೆ 10 ಗಂಟೆಗೆ ಬಿಡೋಕ್ಕಂತಿತ್ತು ಪ್ಲಾನ್, ಬಟ್ ಇವಾಗ ಬಿಡ್ತಾಯಿದ್ವಿ. ಬರ್ರಿ ತೊಗೊಂಡ್ರಿ ಬಾ. ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿಲ್ಲ. ಹೋಗುತ್ತಾ ಇದ್ದೇವೆ. ನಡಿಯೋ, ಜಾಬಲ್ಲಿ ಇಟ್ಕೊಬೇಡ, ಹಂಗೆ ನಡಿ, ಬೇಕಾಗುತ್ತೆ ನನಗೀಗ. ಸರಿ, ಓಪನ್ ಮಾಡ್ರಿ ಅದು ತಮ್ಮರ. ಯಾವುದು ಚಲಂದ ಇದಿಲ್ಲ ನೀಟಾಗಿ. ಹಾಂ ಸರಿ ಅಪ್ಪ.
ಹ್ಞೂ ಚಲೋ. ನಮ್ಮ ಗಾಡಿ ಹೋಗ್ತಾ ಇದ್ದೀವಿ ಈಗ ಇಲ್ಲಿಂದ ಹೊಸಕೋಟೆಯಿಂದ ಸೀದಾ ಕೈವಾರ ಫಸ್ಟ್ ಕೈವಾರ ನೋಡ್ಕೊಂಡು ಆಮೇಲೆ ಹೋಗ್ರಿ. ಹಾಂ ಕೈವಾರದಿಂದ ಸೀದಾ ಕೈಲಾಸಗಿರಿ ಟೇಕ್. ಅಲ್ಲಿ ಚೆನ್ನಾಗೈತೆ ಪ್ಲೇಸ್ ನೋಡೋಕ್ಕೆ. ನೋಡೋಣ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಸುಮ್ಮನೆ ಮಾತಾಡ್ತಾರೆ ಎಂಜಾಯ್ಮೆಂಟ್. ಅದ್ರೊಳಗೂ ಮಾತಾಡೋ, ನಾವು ಮಾತಾಡ್ತೀವಿ ಅದನ್ನು ಹೇಳ್ತೀವಿ, ನಾವು ಮಾತಾಡ್ತೀವಿ ಬಿಡು. ಕಟ್ ಮಾಡಕ್ಕೆ ಬರ್ತ್ಬಿಡ ನೀವು. ಇದೇ ಇಂಥವ ನೋಡೋ ಜನ ಹೆಚ್ಚಲ್ಲಿ ಬಿಡ್ಬೇಕಾಯ್ತು. ಅಲ್ಲ ಎಷ್ಟು 11 ಗಂಟೆ ಇಲ್ಲೇ ಐತಿ. ನಾವು ರೆಡಿ ಆಗೋದು ಲೇಟ್ ಆಯ್ತು. ನೀರು ಬರೋಣ ತಗೊಳಕರ ಬರೋಣ ನಾಟಕದ ಹೋಯ್ತು ಚೆನ್ನಾಗಿತ್ತು ಮನೆ ಸಿಟಿಗಳೊಳಗೆ ಚೆನ್ನಾಗಿತ್ತು. 1000 ಎರಡು ಬರ್ತಿದ್ದು ಬೈಬಂದಿಗೆ ತಂದಿರೋದ 500 ರೂಪಾಯಿ ಬ್ಯಾಸ್ಲೆಟಿಗೆ ಖರ್ಚು ಮಾಡಿದ್ದೆ. ಐದು ಅಲ್ಲೇ ನಿಮ್ಮ 300 ಹಾಕಿದ್ರೆ ಬರ್ತಿದ್ವಿ. ಇವಾಗ ಹೊಸಕೋಟೆ ದಾಟಿ ಮುಂದೆ ಬಂದಿದ್ದೀವಿ. ನಮ್ಮವ್ರು ಸೈಲೆಂಟೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅವ್ರವ್ರ ಪಾಡಿಗೆ. ಅವರು ಏನು ಮಾತಿಲ್ಲ ಕತೆ ಇಲ್ಲ. ಅವರು ಸುಮ್ಮನೆ ಸೈಲೆಂಟ್. ವ್ಲಾಗ್ ಮಾಡ್ತಾ ಇದ್ದೀವಿ, ಏನಾದ್ರು ಮಾತಾಡೋಕೆ. ಹಾಂ ಹೇಳ್ದಾಗ ಅಷ್ಟ ಏನಾಗಿದೆ ಅಂತಾರ, ಅವಾಗ ಏನಾಗಿಲ್ಲ ಅಂತೇಳಿ ಮಕ್ಕ ಮಾಡ್ತಾರೆ. ಈಗ ನೋಡ್ರಿ ಈಗ ಹಿಂಗಿದ್ದೀವಿ. ಕ್ಯಾಮ್ರಾ ಮಾಡಿದ್ರೆ ಮಾತಿಲ್ಲ. ಸಾಂಗ್ ಹಾಕ್ಬಿಡ್ತೀನಿ ಅಂತ ಇಟ್ಬಿಡ್ತೀವಿ. ಇವಾಗ ಲಾಗ್ ಮಾಡುವಾಗ ಸಾಂಗು ಅದೇನಾಗುತ್ತೆ ಗೊತ್ತಾ, ಅದು ಹೇಳ್ತೀನಿ ಇವಾಗ ಆಮೇಲೆ. ಸರಿ, ಇನ್ನೂ ಇಲ್ಲಿಂದ ಕರೆಕ್ಟಾಗಿ 40 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಯಾಕಂದರೆ ಇವರು ವಿಡಿಯೋ ಮಾಡ್ರೆ ಯಾರಿಲ್ಲ, ನಮಗೆ ಲಾಗ್ ಮಾಡ್ರೆ ಯಾರಿಲ್ಲ. ನಾವೇ ಮಾಡ್ಕೋಬೇಕು, ನಾವೇ ಡ್ರೈವಿಂಗ್ ಮಾಡೋಕ್ಕೆಲ್ಲ. ಸೊ ನಾವು ಬಂದ್ವಿ ಇವಾಗ ಕೈವಾರಕ್ಕೆ. ಬರ್ತಾ ಇದ್ದಾರೆ ನಮ್ಮವರಿಂದ ಆರಾಮಾಗಿ. ಇವಾಗ ಬಂದಿದ್ವಿ. ನಾಳೆ ನಾಡಿದ್ದು ಏನೇನೋ ಇದೆ ಇಲ್ಲಿ, ಯಾಕಂದ್ರೆ ಹುಣ್ಣಿಮೆ ಇದೆಯಲ್ಲ. ನೋಡ್ರಿ ಹೆಂಗಿದೆ ಕೈವಾರ ತಾತಯ್ಯನವರ ಮಠ. ಹಾಂ ನೀರನ್ನೇ ಬರಲ್ಲ, ನೀರಿಲ್ಲ ಇಲ್ಲಿ. ಈ ಕಡೆ ಬಾ, ಗಾಡಿ ಬಂತು. ಕಾಲು ಸುಡ್ತಾ ಇದ್ದಾವ. ದೇವಸ್ಥಾನ ಮೇಲೆ ಹತ್ಬೇಕಂತಾರೆ, ಬಟ್ ಮೇಲೆ ಹತ್ತಕ್ಕಾಗತ್ತಿಲ್ಲ, ಗೊತ್ತಿಲ್ಲ. ಹಾಂ ನಂದು ಈ ಕಡೆ ಬಾ, ಅಲ್ಲಿದೆ ದೇವಸ್ಥಾನ ಹೋಗೋದು. ಅದು ಮ್ಯಾಲೆ ಎಷ್ಟು ಹೈಟ್ ಐತೆ ಗೊತ್ತಿಲ್ಲ. ಅದು 60 ವರ್ಷದ ಮೈಲಿಗಲ್ಲ, 60ನೇ ವರ್ಷದ ಮದುವೆ ಮಾಡಕತ್ತಾರೆ. ತಾತಯ್ಯನವರು ನಂದು ಇಲ್ಲ ಅದು. ನಡೆಯುತ್ತೆ ವಿಡಿಯೋ ಮಾಡ್ಕೊಳಕ್ಕೆ. ಅಲ್ಲೆಲ್ಲ ಮಾಡ್ತಾ ಇಲ್ವಾ? ಏನು ಹಾಂ ಏನಪ್ಪಾಜಿ? ಹಾಂ ನೋಡಿದ್ರೆ ಅದ ಬಿಡಲಿ ನೀನು. ಒಂದು ನೋಡಿದ್ರೆ ಅದೇನೆ ಲಡ್ಡು ಅಂತೆ. ಲಡ್ಡು ಕೊಡ್ಸ ನಡಿ ಅಂತ. ಲಡ್ಡುನಾ? ಸ್ವಾಮಿ ಅವ್ರು ಇದು ಇದಾಗಿರೋದು ಇಲ್ಲೇ ಇದು ಮಾಡಿರೋದು ಅವ್ರು ಅನ್ಸುತ್ತೆ. ಏನೋ ಪೂಜೆ ಆಗೈತೆ.
ಅಲ್ಲೇ ಸಮರ್ ಲಾಡು ತಗೊಂಡು ಸಮರ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಬಂದಿನ ಪ್ರಸಾದ್ ಲಾಡು ನಂದಪ್ಪ ಲಾಡು ಹೊಡಿಯಾಕತ್ತೀನಿ ಹಾಂ ಫಸ್ಟ್ ಟೈಮ್ ಬಂದಿರಲ್ಲ ಅವಾಗಿಂದ ಹೇಳ್ತಾ ಇದ್ರಿ ಅಲ್ರ ಹೋಗ್ಬೇಕಂತೇಳಿ ಅವಾಗಿಂದ ಹೇಳ್ತಾ ಇದ್ರಿ ಅಲ್ರ ಅಂದೆ ಅಲ್ಲಿ ಹೋಗ್ಬೇಕಂತೇಳಿ ಶಾಲಿ ಚೆನ್ನಾಗಿಲ್ಲ ಅವಾಗ ಹೇಳ್ತಿದ್ವಿ ಪೀಸಾಗಿದೆ ಪ್ಲೇಸ್ ಎಷ್ಟೊತ್ತಾಗ್ತಪ್ಪಿಲ್ಲಿ ಅಪ್ಪನವ್ರಲ್ಲ ಏನು ಹೊಸಕೋಟೆಯಿಂದ ಒಂದು ಅರ್ಧ ತಾಸ ಅಷ್ಟೇ ನಾವು ಮನೆಯಾಗಿಂದ ಎಲ್ಲ ಅಡುಗೆ ಮಾಡ್ಕೊಂಬಂದಿವಿ ಇಲ್ಲಿ ಊಟದ ಗೊತ್ತಿದ್ದಿಲ್ಲ ಅನ್ನ ಪ್ರಸಾದ ಇಲ್ಲಿ ಮಾಡ್ಕೊಂಡು ಹೋಗೋಣ ದೇವಸ್ಥಾನದಾಗಲ್ಲ ತಿನ್ಕೊಂಡು ಹೋಗೋಣ ನನಗೆ ತಿನ್ಕೊಂಡು ಹೋಗೋಣ ಏನವ ತಿನ್ಕೊಂಡ್ರೆ ಟೆಂಪಲ್ ಗಿಂಪಲ್ ಎಲ್ಲ ಹೋಗಿ ಊಟ ಇರ್ತಾವ ಅಂತ ಹೇಳಿದ್ರೆ ನೀನು ಊಟ ಮಾಡ್ಕೊಂಡು ಹೋಗೋಣ ಅದು ನೋಡೋಣ ರಾತ್ರಿಗೆ ಆದ್ರೆ ಇಲ್ಲ ಅಂದ್ರೆ ಹೋಗೋಕೆ ಇನ್ನೊಂದ್ಸರಿ ಹೊಡೆದು ಹೋಗಿ ಬರ್ತದನ ಮನ್ಯಾಗ ಮಾಡ್ಕೊಂಬಂದೆ ಚಪಾತಿನ ಅದನ್ನ ಇನ್ನೊಂದ್ಸರಿ ಎಲ್ಲ ದಾರ್ಯಾಗ ಕುಂತ ಹೊಡೆದು ಹೋಗಿ ಬರ್ತದನ ಇವಾಗ ಸೀದಾ ಅನ್ನ ಪ್ರಸಾದ ಹಾಂ ಏನದ ನಾರ್ಮಲ್ ಅಲ್ಲಿಂದ ಡಸ್ಟ್ಬಿನ್ ಇದು ಹಾಕಿ ಹೋಗಿ ಅಲ್ಲಿ ಹೋಗಲಿ ಬಾಮ ಊಟದ ಸಮಯ 12:30 2:30 ಸಾಯಂಕಾಲ 7:30 ಮತ್ತೆ ಸ್ಟಾರ್ಟ್ ಆಗುತ್ತೆ ಚಲೋ ಸರಿ ಯಾವಾಗಲೂ ಲೇಟ ಇವ್ರು ಹಿಂದಿಂದ ಇವರು ಆ ಕಡೆ ಲಾಸ್ಟ್ ಫುಲ್ಲು ಜನ ಇದ್ದಾರೆ ಯಾರಿಗೆ ಬೇರೆ ಒಂದು ನಿಮಿಷ ಹಾಂ ಕೊಡ ನಂಬರ್ ಕೊಡ ಕೈ ತೆಗಿಲೆ ನಮ್ದು ಇದೆಯಾ ಊಟ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಇವಾಗ ಬಂದ್ವಿ ಹೊರಗಡೆ ಮನೆಯಿಂದ ಊಟ ಎಲ್ಲ ಮಾಡ್ಕೊಂಬಂದಿದ್ವಿ ಅದು ಪ್ರಸಾದ ಇತ್ತಂತ ಗೊತ್ತಿದ್ದಿಲ್ಲ ಹೆಂಗಿತ್ತವ ಐಸವ ಹೆಂಗಿತ್ತವ ಹೆಂಗಿತ್ತು ಸಾನ ಪ್ರಸಾದ ಹೆಂಗಿತ್ತು ಪ್ಲೇಸ್ ಹಾಂ ಚಿತ್ರನ ಎಲ್ಲ ಅದು ರಾತ್ರಿ ಹೊಡ್ಯಾಕೆ ಬರ್ತು ಹುಡುಗರ ತೆಗಿಲಕ್ಕ ನೋಡೋಣ ಮಧ್ಯಾಹ್ನ ಯಾವಾಗಾರ ಇವಾಗ ಇಲ್ಲಿ ಬಂದಿದ್ದೀವಿ ಗೊತ್ತಿದ್ದಿಲ್ಲ ನಮಗೆ ಊಟ ಇಲ್ಲ ಪ್ರಸಾದ ಐದಲ್ಲ ಅಂತ ಗೊತ್ತಿದ್ದಿಲ್ಲ ಬಟ್ ನಾವು ಮನೇನ ಒಂಥರ ಪಿಕ್ನಿಕ್ ಥರ ಮಾಡ್ಕೊಂಬರೋಣ ಅಂತ ಬಂದ್ವಿ ಬಟ್ ಇವಾಗೆಲ್ಲ ಊಟ ಆಯ್ತು ಇಲ್ಲಿಂದ ಇವಾಗ ಕೈಲಾಸಗಿರಿಗೆ ಹೋಗೋಣ ಅಲ್ಲಿಂದ ಸೀದಾ ಮನೆಗೆ ಇವಾಗ ಕರೆಕ್ಟಾಗಿ ಟೈಮ್ 1:20 ಹಾಂ ಸೆಲ್ಫಿ ಸ್ಟಿಕ್ ಅದಕ್ಕೆ ಚೆಂದ ಹಿಂಗ್ ಮಾಡ್ಕೊಂಡಿರುತ್ತೆ ಫೇಸ್ ಎಲ್ಲ ಹೌದಾ ಅದೆಲ್ಲ ಹಿಂಗ ಮಾಡ್ಕೊಂಡ್ರೆ ಸ್ಟಿಕ್ ಏನಕ್ಕೆ ಇರಲ್ಲ ಯೂಸ್ ಮಾಡೋದು ಚೆನ್ನಾಗಿ ಬರುತ್ತೆ ಕೈಲಾಸಗಿರಿಗೆ ಹೋಗ್ತಾ ಇದ್ವಿ ನೋಡಿ ಸೆಂಟ್ರಲ್ಲಿ ಈ ಥರ ಎಲ್ಲ ಬೆಟ್ಟ ಸ್ವಲ್ಪ ಗಾಡಿನ ಸೈಡಿಗೆ ಹಾಕಿದ್ದೀವಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಇವಾಗ ಕೈಲಾಸಗಿರಿ ಹೋಗ್ತಾ ಇರೋದು ಹಂಗೆ ಇದೆ ಅಂತೆ ಸಿಂಗಲ್ ಕಲ್ಲಲ್ಲಿ ಮಾಡಿದ್ದಾರೆ ಅಂತ ನೋಡೋಣ ಅದು ಹೆಂಗಿದೆ ಫಸ್ಟ್ ಟೈಮ್ ಏನು ಸರಿಯಾಗಿದೆ ಜಾಗ ಫುಲ್ ಗುಡ್ಡದಲ್ಲಿ ಫುಲ್ ಸೂಪರ್ ಆಗಿದೆ ಅಂದರೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಹೋಗೋದೆಲ್ಲ ಚೆನ್ನಾಗೈತೆ ಅಂತ ಊಟಿ ಕಾಣತ್ತಂತೀವಿ ಹಂಗೆ ಕಲರ್ ಐತೆ ಅದು ಕಲರ್ಫುಲ್ ಗುಡ್ಡ ಮೇಲೆ ಹೋಗ್ತಾ ಇದೆ ಗುಡ್ಡದ ಮೇಲೆ ಇವಾಗ ಕೈಲಾಸಗಿರಿ ಹಿಲ್ಸ್ ಎಡಕ್ಕೆ ಚಲಿಸಿ ನಾವು ಹೊಡ್ತಾ ಇದ್ದೀವಿ ಇವಾಗ ಇದೇನಿದು ಮನೆಯನ ಓ ಇದೇ ಅದು ಒಂಥರ ಏನಂತೀವಲ್ಲ ಅದು ರೆಸಾರ್ಟ್
ನೀನು ಸೀದಾ ಕುಂದ್ರ ಮತ್ತೆ ನೀ ಹಂಗೆ ಸೀಟ್ ಮೇಲೆ ನಿಂತ್ಕೊಂಡ್ರೆ ಹೆಂಗೆ ಮತ್ತೆ ಕುಂದ್ರಬೇಕು ಕೆಳಗಪ್ಪ ಸೀಟ್ನಾಗ ಬಿಡ್ಸ್ಕೊಂಡು ಹೋಕ್ಕಿ ಅಂದ್ರೆ ನಾನು ಏನು ಮಾಡಲಿ ಹೇಳಿ ರೋಡ್ ಮಾಡಿಲ್ಲಲ್ಲ ಅದನ್ನ ಕೈಲಾಸಗಿರಿ ಫಸ್ಟ್ ಟೈಮ್ ಬಂದಿದ್ದೀನ ಏನು ಹಿಂಗಂತ ಗೊತ್ತಿಲ್ಲ ನಾವು ಬಂದ್ವಿಯೋ ಹೆಂಗೆ ಹೋಗ್ಬೇಕಾ ಹ್ಞೂ ಅಲ್ಲಿ ಹತ್ತ ಇದಾರೆ ನೋಡಿ ಅಲ್ಲಿ ಹತ್ತ ಇದಾರಲ್ಲ ಹಾಂ ಅಲ್ಲಿ ಆ ಕಡೆ ಸರಿ ಒಂದೇ ಒಂದು ಕಲ್ಲಿದೆ ನಡ್ರಿ ಟಕ 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 ಹಿಂಗ ಮೇಲೆ ಅದು ಅಲ್ಲಿ ಅದು ಕೈವಾರ್ತ ಅದು ಇದು ಬೇರೆ ಇದು ಒಳಗಡೆ ಶಿವ ಟೆಂಪಲ್ ಏನು ಇರ್ಬೇಕು ಸುಮ್ಮನೆ ಹೊಂಟ್ರಿ ಮಾತಿಲ್ಲ ಕತೆ ಇಲ್ಲ ಹೌದಿಲ್ಲವಾ ಸರ್ ಮಾತಿಲ್ಲ ಕತೆ ಇಲ್ಲ ಫುಲ್ ಮೆಟ್ಲ ಹತ್ಕೊಂಡು ಹೋಗ್ಬೇಕು ಆಮೇಲೆ ಅದು ಸಹ ಹುಷ ನಂದು ನೀವು ಒಬ್ಬನೇ ಹತ್ತಿ ಮೇಲೆ ಟಯರ್ಡ್ ಅದಕ್ಕಾಗತ್ತೆ ನೀಟಾಗಿ ಹತ್ಕೊಂಡು ಮೆಟ್ಲಿದಾವೆ ಅಲ್ಲಿ ಮೆಟ್ಲ ಹತ್ಕೊಂಡು ಬರ್ರಿ ಜಲ್ದಿ ಕೈಲಾಸಗಿರಿ ಹಿಲ್ಸ್ ಇದೆ ನೋಡ್ರಿ ಹತ್ಕೊಂಡು ಹೋಗ್ಬೇಕು ಈಗ ಬೆಟ್ಟ ಹತ್ಕೊಂಡು ಗೋಡೆ ಉಳ್ಳಿಂದಿರ್ಸಿ ಮನೆಗಳು ಕಟ್ಟಿದ್ದಾರೆ ಮಂಕಿ ಹಿಡಿದು ಕೊಡ್ತ ಮಾಲಿ ಕೈಯಾಕೆ ಹಾಂ ಮಂಕಿ ಕೊಡ್ತಮ್ಮ ಐಸ್ ಕ್ರೀಮ್ ತಿನ್ನಾಗೈತೆ ನೋಡಿ ಸರ್ ಮಂಕಿ ನೋಡಗ ಫುಲ್ ದೊಡ್ಡದವ್ರು ಕೊಟ್ಟರೆ ಬಿಟ್ಟಿದ್ದಾರೆ ಐಸ್ ಕ್ರೀಮ್ ಓಪನ್ ಮಾಡದೇ ಇರೋವನ ಹಾಂ ನೋಡಗ ತೊಗೊಂಡು ಹೆಂಗೆ ಹಿಡ್ಕ ನೋಡಿ ತೊಗೊಂಡು ಹೋಗ್ತಾರಂತ ನನಗೆ ಹಾಂ ಯಾರು ಕೊಟ್ಟಾಗ ಕಸ್ಕೊಂಡಿರ್ತದೆ ಯಾರು ಕೊಟ್ಟಿರಲ್ಲ ಹಾಂ ಓಪನ್ ಮಾಡಿದ್ರೆ ಕಸ್ಕೊಂಡ್ ಬಂದಿರ್ತದೆ ಹಿಂಗೆ ಹಿಡ್ಕೊಂಡು ಹೋಗ್ಬಿಡೋದ್ರ ಮುಂದೆ ನಮ್ಮದು ಇದ್ರಾಗ ಬಾದಾಮಿಯಾಗ ಮಾರ್ಕ್ಸ್ಗಳು ಕಸ್ಕೊಂಡು ಹೋಗ್ಬಿಟ್ಟಿತ್ತು ಒಳ್ಳೆ ಹಂಗೆ ಮಾಡಿ ಇಸ್ಕೊಂಡ್ವಿ ಮಾರ್ಕ್ಸ್ಗಳು ಪೇಪರ್ನ ಇಟ್ಕೊಂಡ್ವಿ ಒಂದು ಆಳ್ಚಲ್ದಾಗ ಎತ್ತಕೊಂಡು ಬಿಡೋದು ಮಂಕಿ ಫುಲ್ ತೊಗೊಂಡು ಬಿಡುತ್ತೆ ಮೇಲೆ ಕುಟ್ಟಿದ ಮೇಲೆ ಅದಿದೆ ಇರುತ್ತೆ ಒಳಗಡೆ ಅಲ್ಲೈತೆ ನೋಡಿ ಆ ಥರ ಇರುತ್ತೆ ಹಾಂ ಇಲ್ಲ ಬಾಸಾನ ಇಲ್ಲಿದೆ ಬಾ ಒಳಗಡೆ ಇದೆ ಇಲ್ಲೇ ಇದೆಲ್ಲ ಅದ ಕಲ್ಲನ್ನ ಕೊರೆದ್ಬಿಟ್ಟು ನೀಟಾಗಿ ಮಾಡಿದ್ರೆ ನೋಡಗ ಕಲ್ಲು ಕಟ್ ಮಾಡಿದ್ರೆ ನೋಡಗ ಫುಲ್ ದೊಡ್ಡ ಹಾಂ ಹಾಂ ಏಯ್ ಬೈಲಿ ಬಾ ಅಲ್ಲೇ ಹೋಗ್ತೀವಿ ಬೈ ಒಳಗಡೆ ಹೋಗ್ತಿದ್ವಿ ಬಾ ನೋಡಗ ಫುಲ್ ಪೀಸ್ ಇದೇ ಸಾನ್ ಆಗಲ್ಲ ನೋಡಿದ್ದೀರ ಸೂಪರ್ ಆಗಿದೆ ಹೆಂಗಿದೆಯಮ್ಮ ಹಾಂ ಚೆನ್ನಾಗಿದೆಯಾ ಹಾಂ ಒಂದ ಕಲ್ನ ಹೊಡೆದಾರೆ ಹಿಂಗೆ ಒಳಗೆ ಹೊಡ್ಕೊಂತ ಬಂದಾರೆ ಒಂದು ಕಲ್ಲು ಈಟಿರುತ್ತೆ ತಣ್ಣಗಿರುತ್ತೆ ಬಿಸಿ ಇರಲ್ಲ ತಣ್ಣಗಿರುತ್ತೆ ಎಷ್ಟು ದೊಡ್ಡದೈತೆ ಕಲ್ಲು ಎಷ್ಟು ಕವರ್ ದೊಡ್ಡ ಕಲ್ಲು ಹೆಂಗೈತೆವಾ ಪೈಸಾ ಹೆಂಗೈತಿ ಕಲ್ಲು ಅದ ಕಲ್ಲು ಕಟ್ ಮಾಡ್ರಿ ಅಂದ ಹಾಂ ಇಲ್ಲ ಮೇಲೆ ಆ ಕಡೆ ಐತಿ ಪೀಸ್ ಹೆಂಗಿದೆ ಸಾನ ಇಲ್ಲಿಂದ ಈ ಕಡೆ ನಂದು ಬಾಯ್ಲೆ
ಒಂದೇ ಕಲ್ಲಿನಾಗ ಕೊರೆದಿರೋದು ಫುಲ್ ಕಟ್ ಮಾಡ್ಕೊಂತ ಬಂದು ಗುಹೆ ಮಾಡಿದ್ದಾರೆ. ಪ್ಲೇಸ್ ಮಾತ್ರ ಸೂಪರಾಗಿದೆ. ಮಸ್ಟ್ ವಿಸಿಟ್ ನೋಡಿ. ಜ್ಞಾನಾರ್ಚನೆ. ಇನ್ನೆರಡು ನಿಮಿಷ ನನಗೆ. ಪರಮನೇಶ್ವರ ದೇವರು ಬೆಂಗಳೂರಿಂದ ಅತಿ ಕಡಿಮೆ ಅಂತರದಲ್ಲಿದೆ. ಹೊಸಕೋಟೆಯಿಂದ ಕರೆಕ್ಟಾಗಿ 40 ಕಿಲೋಮೀಟ್ರ್, 40 ಅಲ್ಲ, ಒಂದು 56 ಕಿಲೋಮೀಟ್ರ್ ಆಗುತ್ತೆ. ಅದು ಎಲೆಕ್ಟ್ರಿಕ್ ಬೋರ್ಡ್. ಐ ಏನಕ್ಕೆ ಪೈಸಾಗಿವ ಚೇಂಜ್ ಇಲ್ಲ ಅಂತವಾ. ಶಾಂಬಯ್ಯ ಸ್ವಾಮಿ ಒಳಗಡೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲಮ್ಮ. ಜಗದಂಬಾದೇವಿ ಎಕ್ಸಿಟ್. ನಂದು ಇಲ್ಲೊಳಗ ನಂದಿ. ಹಾಂ ಹೇಳು. ಓ ಇರಿ ಒಂದು ನಿಮಿಷ ಹೋಗೋಣ. ಒಂದೇ ಕಲ್ಲು ನೋಡಿ ಹೆಂಗಿದೆ. ಬಾನಂತ ಹಾಂ ನೀನು ಬೇರೆ ತೊಂದು ಕಟ್ಟು. ನೀನು ಬೇರೆ ತಗ. ಅಲ್ಲೇದ ನೋಡಿ ಆ ಕಡೆ ಕಲ್ಲು. ಅಲ್ಲೇದ ನೋಡಿ ಕಲ್ಲ ಅಂತ. ಹಾಂ ಅಂತ ಒಂದು ಕಟ್ಟು. ನೀರು ಸುಧಾ ನಿಧಾನ. ಎಲ್ಲರೂ ಮನೆ ಕಟ್ಟಾರಂತ ಇವ್ರು ಮನೆ ಕಟ್ತಾಯಿದ್ರ. ಹಂಗೆ ಸ್ಲೋ ಬಿಡ್ತಾರೆ. ನೀಟಾಗಿ ಜಾಗ ಇಡ್ಬೇಕು. ಹಂಗೆ ಕಲ್ಲ ಮೇಲೆ ಕಲೆಕ್ಟ್ ಬರ್ರಿ ಮಾ. ಎಲ್ಲರೂ ಮನೆ ಕಟ್ತಾರೆ ಅಂತ ಇವ್ರು ಕಟ್ತಾರೆ. ಈ ಕಡೆ ಇಡ. ಹಾಂ ಹಂಗೆ ಕಲ್ಲ ಮೇಲೆ ಕಲ್ಲಿಟ್ಟು ಕಟ್ರಿ. ನೀವು ಕಟ್ರಿ ಮನೆ. ಕಟ್ಟಿರೋ ಮನೆ ಕೆಡಬೇಡ್ರಿ. ನಿಮ್ಮ ಮನೆ ನೀವು ಕಟ್ರಿ. ಶಾಂಬಯ್ಯ ಸ್ವಾಮಿ ಸೂಪರ್ ಆಗಿದೆ ಪ್ಲೇಸ್. ಒನ್ ಡೇ ಸೂಪರ್ ಆಗಿದೆ. ಸೂಪರ್ ಆಗಿದೆ ಪ್ಲೇಸು. ಬರೋರು ಬರ್ಬೋದು. ಚೆನ್ನಾಗಿದೆ. ಒಂದೇ ಒಂದು ಕಲ್ಲಲ್ಲಿ ಎಲ್ಲ ಕೆತ್ತಿದ್ದಾರೆ. ಇನ್ನೂ ಆಗ್ತಾಯಿದೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಳ್ಳೆ ಪ್ಲೇಸ್ ಅದಲ್ಲ ಮೇ. ನೆಕ್ಸ್ಟ್ ಟೈಮ್ ಬಂದ್ರೆ ಕರ್ಕೊಂಬರ್ತೀನಿ ಎಲ್ಲರನ್ನ. ನೆಕ್ಸ್ಟ್ ಟೈಮ್ ರೆಡಿ ಇನ್ನೂ ರೆಡಿ ಆಗ್ತಾ ಇರುತ್ತೆ. ಇನ್ನೂ ಆಗ್ಬೇಕಿದೆ ಎಲ್ಲ. ಇಲ್ಲೇನೋ ಕಟ್ಟಿದ್ರು. ಇಲ್ಲೇನೋ ಮಾಡ್ತಾಯಿದ್ರಾಗ. ಇಲ್ಲೇನೋ ಕಲ್ಲಿಟ್ಟು ಎಲ್ಲ ನೀಟಾಗಿ. ಎಲ್ಲಿ ಅಷ್ಟು ಚೆನ್ನಾಗಿ ಫುಲ್ ಮನೆ ಅದು ಊರವು. ಮಂಕಿ ಮಂಗ ನೋ ಮಂಗ ಅಂತೀನಿ ನೋಡಿ. ಇದಕ್ಕೆ ನೋಡ್ಲಿ ನಾನು. ಇಲ್ಲಿಂದ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಈ ರೂಟ್ಗೆ ನಾವು ನಡ್ಕೊಂತ ಹೋಗೋಣಂತ ಪ್ಲಾನ್ ಮಾಡಿದ್ದೀವಿ. ನೋಡೋಣ ಹತ್ತಾರ. ಇಲ್ಲಿ ಅವರು ನಾಳೆ ಹೇಳಕತ್ತೇನ 1.5 ಕಿಲೋಮೀಟ್ರ್ ಐತಿ. ಹತ್ತಬೇಕಷ್ಟೆ. ನಡ್ಕೊಂತ ಹೊಂಟೀವಿ. ಎಲ್ಲರೂ ಗಾಡಿ ತೊಗೊಂಡ್ರೆ ನಾವು ಗಾಡಿ ಬಿಟ್ಟು ಹೊಂಟೀವಿ.
ನಡ್ಕೊಂತ ಹೋಗೋಣಂತ ಪ್ಲಾನ್. ಬಟ್ ನೋಡೋಣ ಹತ್ತಕ್ಕಾಗತ್ತೆ. ಹಾಂ, ದಾರಿ ಸರಿಯಿಲ್ಲ ಅನ್ನೋ ಉದ್ದೇಶಕ್ಕೆ ಕಾರ್ ಬಿಟ್ಟು ಹೊಂಟಿವಿ ಅಷ್ಟೇ. ಹೋಗ್ಬೋದಾಗಿತ್ತು. ಹಾಂ, ಹೋಗ್ಬೋದಾಗಿತ್ತು, ಬಟ್ ಎಲ್ಲ ಫುಲ್ ಕಲ್ಲು ಎದ್ದುಬಿಟ್ಟವು. ಅದಕ್ಕೆ ಟ್ರಕ್ಕಿಂಗ್ ಎಸವ ಟ್ರಕ್ಕಿಂಗ್ ಮಾಡ್ತೇನಿಲ್ಲ ನೋಡಲ್ಲಿ. ಅಲ್ಲೆಲ್ಲ ನಡ್ಕೊಂತ ಬರ್ತಾಯಿದ್ರು. ಅಲ್ಲಿ ಹತ್ಬೇಕಮ್ಮಿ ಮ್ಯಾಲೆ ಅವ್ರೀಗ ಕುಂದ್ರದ ಬೇಡ, ಬಾ ಹೋಗ್ಬರ್ರಿ, ಚೆನ್ನಾಗಿರತ್ತೆ ಬಾ. ನಡ್ಕೊಂತ ಬರ್ಬೇಕು. ತಿನ್ನೋದಲ್ಲ ಬರ್ರಿ, ಅಲ್ಲೇ ಹತ್ಬೇಕ. ಕೊಪ್ಪದ ಗುಡಕ್ಕೆ ನಡ್ಕೊಂಡ್ ಹೋಗಂತ ಇದೆ ನೋಡ್ರಿ. ಸೊಯ್ ಹಿಂಗೈತೆ ಐತಿ ಆಗತ್ತೆ. ಕೇಳಂತಾರೆ ಇಲ್ಲಿ, ಕೇಳಂತಾರೆ ಬೈಕ್ನಾಗ ಎಷ್ಟು ದೂರ ಆಗುತ್ತೆ ಅಂತೇಳಿ. ಗೊತ್ತಾಗತ್ತೆ. ಜಾಸ್ತಿ ದೂರ ಐತೆ ರಿಟರ್ನ್ ಮೇಡಮ್. ಹತ್ತಾನಂತ ಹೋಗ್ತಾ ಇದ್ವಿ. ಬಟ್ ಅವ್ರು ಹೇಳ್ತಾ ಇರೋದು, ಇಲ್ಲೊಬ್ರು ಕೇಳಿದ ಕಾರ್ನವ್ರ, ಅವ್ರು ಹೇಳ್ತಾ ಇರೋದು ಅಲ್ಲಿದೆಯಲ್ಲ ಅಲ್ಲಿ ಹತ್ಬೇಕಂತ ಮೇಲೆ. ಹತ್ತಕ್ಕಾಗಲ್ಲ, ದೂರ ಇದೆ ಅಂತ ಹೇಳಿದ್ರು. ಗಾಡಿ ನಮ್ಮದು ಬೇರೆ ಪೆಟ್ರೋಲ್ ರೇಂಜ್ ಕಡಿಮೆ ಐತಿ. ಇಲ್ಲಿ ಯಾವ ಪೆಟ್ರೋಲ್ ನಾವು ಹಾಕ್ಸಲಾರ್ದು ಹಂಗೆ ಬಂದಿದ್ದೀವಿ. ಅದಕ್ಕೆ ನಾನು ಹತ್ತಕ್ಕೆ ಭಯ ಪಡ್ತಾ ಇದ್ದೀನಿ ಅಷ್ಟೇ. ಎಲ್ಲವ್ರ ನಿಂತ್ಕೊಂತಾರೆ ಮೇಲೆ ಗಾಡಿ. ಇವಾಗ ಪೆಟ್ರೋಲ್ ಅಲ್ಲೇ ಐತಿ ಅಂತಾರೆ ಅವರು. ಅಲ್ಲ, ಈಗ ಕಾರ್ ನಾನು ಎತ್ತರ ಹೋಗ್ತಾ ಇದ್ವಿ. ಬಟ್ ಅವ್ರು ಹೇಳ್ತಾ ಇರೋದು ಹೆಂಗೆ ಅಲ್ಲಿ ಹತ್ಬೇಕಂತ, ಅಷ್ಟು ದೂರ ಹತ್ತದು. ಬಟ್ ಅದು ಈಗ ನಮ್ಮದು ಗಾಡಿ ಪಾಸಿಬಲ್ ಇಲ್ಲ. ಅದು ನಾನು ಪೆಟ್ರೋಲ್ ಹಾಕ್ಸೆ ಬರೋಕೈತೆ. ಅಲ್ಲೇ ನಾನು ಹೋಗೋಕೆ ಹಾಕ್ಸೋಣ ಸುಮ್ಬಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಪಿಕ್ ಮಾಡ್ತೀವಿ. ಈ ಪ್ಲೇಸ್ನ ಪಿಕ್ ಮಾಡ್ತೀವಿ ನೆಕ್ಸ್ಟ್ ಟೈಮ್. ಇದು ನೋಡಿ ರೋಡ್ ಹೆಂಗಿದೆ ಹತ್ತಾಗ ನೋಡ. ನೀಟಾಗಿತ್ತು ರೋಡ್, ಹತ್ಬೋದಾಗಿತ್ತು. ಫುಲ್ ಕಚಾಕ್ ನೋಡಿ ಹೆಂಗೆ ಹೋಗಿ ಗಾಡಿ ಅಲ್ಲಾಗ. ಬೈಕ್ ಆದ್ರೆ ಹೋಗ್ಬೋದು, ಏನೋ ಒಂದು ಮಡಿಕೆ ಒಂದು ಸೈಡಲ್ಲಿ ಎಕ್ಕೆಂದು. ಯಾವುದು ಪ್ಲೇಸ್ ಯಾವ ಇಲ್ಲಲ್ಲ, ಯಾವುದಿಲ್ಲಮ್ಮ. ಇಲ್ಲಿ ಯಾವ ಪ್ಲೇಸ್ ಇದ್ರೆ ಹೋಗೋಣ ಅಂತಳ. ಇನ್ಯಾವುದಿದೆ ಮೇಲೆ ಹತ್ಬೇಕಂದ್ರೆ. ಬಟ್ ನಮ್ಮದು ಪೆಟ್ರೋಲ್ ರೇಂಜ್ ಬೇರೆ ಕಡಿಮೆ ತೋರಿಸ್ತಾ ಇದೆ. ಅಲ್ಲಿಗೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ. ಎಲ್ಲ ನಿಂತ್ಕೊಂತಂದ್ರೆ ಅಂತ ಭಯ. ಅದಕ್ಕೆ ಇಲ್ಲಿಗೆ ಎಲ್ಲ ನೋಡೋದೆಲ್ಲ ಆಯ್ತು. ಇನ್ನೇನಿದ್ರೆ ಸೀದಾ ಮನೆಗೆ. ಮತ್ತೇನ್ರಿ ಏನು ಹಾಂ, ಹಿಂಗಿಂದ ಬರೋಣ. ಸಣ್ಣ ಹೋಗೋ ದಾರಿಲಿ ಏನಾರ ಸಿಕ್ಕರೆ ನೋಡ್ಕೊಂಡು ಹಂಗೆ ಸೀದಾ ಮನೆ ಕಡೆ ಹೊಡ್ತಾ ಇರೋದು. ಆಯ್ತಾಯ್ತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಓಯ್ ನೋಡ್ರಿ, ಆಯ್ತಾ ಒನ್ ಡೇ ಟ್ರಿಪ್. ಊಟ ಎಲ್ಲ ತೊಗೊಂಡು ಊಟ ಮಾಡೋದು ಆಗಲಿಲ್ಲ. ಅದು ಹಿಂದೆ ಇಟ್ಬಿಟ್ಟಿವಿ ಏನಾಯ್ತೇನು. ಚಲೋ ಮನೆಗೆ ಬಂದು ನೋಡ್ರಿ. ಮನೆಗೆ ನೋಡ್ರಿ ನಾ ಬೇಡ ಅಬ್ಬಸೆ. ಅಯ್ಯೋ ದೇವ್ರಿ, ಹೆಂಗೆ ಬಿದ್ದುಬಿಟ್ಟವಲ್ಲ ಮೇವು. ಉಲ್ಟಾ ಪಲ್ಟ ಏನೇ ನಾವು ಹಾಂ ಏನೋ ಚಲಿಲ್ಲ ಅದಿಲ್ಲ. ಹೆಂಗೆ ತೊಗೊಂಡ್ರೆ ಊಟ ಹಂಗೆ ಬಂದಿದ್ವಿ ವಾಪಸ್ ರಿಟರ್ನ್. ಹಂಗೆ ಇಟ್ಟಿದ್ರೇನಾ ಅದನ್ನು ಹೊಟ್ಟೆ ಸತಿ ನೋಡಿ ಊಟ ಮಾಡಿಬಿಡೋದ್ನೆ. ಈಗ ಊಟ ಮಾಡಿ ಒಂದು ಸ್ವಲ್ಪ ಚಾಪ ಕುಡಿದು ಆರಾಮ ಮಕ್ಕವಂತೀನಿ ಇನ್ನೊಂದು 2-3 ತಾಸು. ಮತ್ತೇನಿಲ್ಲ ತಗೋ ನಾವು. ಬರ್ರಿ ಅವು ಏನಿದ ಏನು ಬೇಡ. ಯಾರಿಗೆ ನಿಮಗ? ಸರಿ ಬಂದ್ವಿ, ಮನೆಗೆ ಬಂದ್ವು. ಆಯ್ತು ಮುಗಿಸ್ಯಾನ್ರು, ಇಲ್ಲಿ ಮುಗಿಸ್ಯಾನ್ರಿ, ವಿಡಿಯೋ ಮುಗಿಸ್ಯಾನ್ರಿ. ಏಮ್ಮ ಎಲ್ರು ನೋಡ್ರಿ. ಸಪೋರ್ಟ್ ಮಾಡ್ರಿ ಅಂತ ಮನೆಗೆ ಬಂದಿವಪ್ಪ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ವಿ. ಬಾಯ್ ಟಾಟಾ, ಸಿ ಯು.